ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಶ್ರಾವಣ ಮಾಸದ ಪವಿತ್ರ ದಿನಗಳಲ್ಲಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತೇವೆ. ನಮ್ಮ ಜನ್ಮಾಂತರದ ದಾರಿದ್ರ್ಯವನ್ನು ನೀಗಿಸ್ಕೊಳ್ಳೋದಿಕ್ಕೆ. ಹಾಗೆಯೇ ಸ್ನೇಹಿತರೆ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ವಾರ, ತಿಥಿ, ನಕ್ಷತ್ರ ಎಲ್ಲ ದಿನಗಳಲ್ಲೂ ಹಬ್ಬನೇ. ಅದರಲ್ಲೂ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬದ ಸುರಿಮಳೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಥೆಯ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ಪೂರ್ಣಿಮೆಯ ಮುಂಚೆ ಬರುವ ಮೊದಲನೇ ಶುಕ್ರವಾರ ಅಥವಾ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೇವೆ. ಪೂಜೆಯ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ. ಕುಂಡಿನ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ವಾಸವಾಗಿದ್ದಳು. ಅವಳು ಅತ್ಯಂತ ವಿನಮ್ರ ಮತ್ತು ಕರುಣಾಮಯಿ ಸ್ವಭಾವದಳಾಗಿದ್ದಳು. ಚಾರುಮತಿ ತನ್ನ ಪತಿ ಮತ್ತು ಕುಟುಂಬದವರಿಗೆ ಅತ್ಯಂತ ಭಕ್ತಿಯಿಂದ ಹತ್ತಿರವಾಗಿದ್ದಳು. ಒಂದು ರಾತ್ರಿ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡು ವರಲಕ್ಷ್ಮಿಯನ್ನು ಆರಾಧಿಸಲು ಮತ್ತು ಅವಳ ಆಶೀರ್ವಾದವನ್ನು ಪಡೆಯಲು ಸೂಚಿಸಿದಳು. ಲಕ್ಷ್ಮೀದೇವಿಯು ವ್ರತದ ವಿಧಾನವನ್ನು ಈ ರೀತಿ ವಿವರಿಸಿ, ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ದಿನವೆಂದು ಸೂಚಿಸಿದಳು. ಚಾರುಮತಿ ತನ್ನ ಕನಸಿನ ಬಗ್ಗೆ ತನ್ನ ಕುಟುಂಬದವರಿಗೆ ತಿಳಿಸಿದಳು. ಈ ಸುದ್ದಿ ಪಟ್ಟಣದಾದ್ಯಂತ ಹರಡಿತು. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಚಾರುಮತಿ ತನ್ನ ಕುಟುಂಬದ ಸ್ನೇಹಿತರು ಮತ್ತು ಊರಿನ ಎಲ್ಲ ಮಹಿಳೆಯರೊಂದಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಳು. ಅವರು ಲಕ್ಷ್ಮಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಮಹಾಲಕ್ಷ್ಮಿಯನ್ನು ಮೆಚ್ಚಿಸಲು ವಿಶೇಷ ಪಾಕವಿಧಾನಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿದರು. ಅದರ ಪರಿಣಾಮವಾಗಿ ಲಕ್ಷ್ಮೀದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಎಲ್ಲರಿಗೂ ಅಪಾರವಾದ ವರಗಳನ್ನು ನೀಡಿದಳು. ಅವರ ಮನೆಗಳಲ್ಲಿ ಧಾನ್ಯಗಳು, ವಜ್ರಗಳು, ಆಭರಣಗಳು ಮತ್ತು ಚಿನ್ನದಿಂದ ತುಂಬಿದ್ದವು. ಅವರು ತಮ್ಮ ಉಳಿದ ಜೀವನವನ್ನು ಸಂತೋಷದಿಂದ ಸಾಗಿಸಿದರು. ಈ ರೀತಿ ಸಮಯದಲ್ಲಿ, ಅಂದರೆ ಶ್ರಾವಣ ಮಾಸದಲ್ಲಿ, ಮಹಿಳೆಯರು ಪ್ರತಿ ವರ್ಷವೂ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಪ್ರಾರಂಭಿಸಿದರು. ಪರಮೇಶ್ವರನು, ಅಂದರೆ ಜಗತ್ತೊಡೆಯನಾದ ಮಹಾದೇವ, ಈ ರೀತಿ ಉತ್ತರ ನೀಡಿದರು: ಈ ವ್ರತಕ್ಕೆ ಲಕ್ಷ್ಮಿಯೇ ಅಧಿದೇವತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುಂಚಿನ ಶುಕ್ರವಾರ ಈ ವ್ರತವನ್ನು ಮಾಡಬೇಕು. ಇದರಿಂದ ಭಕ್ತರ ಕಷ್ಟಗಳು ನಿವಾರಣೆಯಾಗುತ್ತವೆ, ಅವರ ಮನೋಭಿಲಾಷೆಗಳು ಈಡೇರುತ್ತವೆ. ಪರಮೇಶ್ವರನು ಈ ವ್ರತದ ಕುರಿತಾಗಿ ಪಾರ್ವತಿಯೊಂದಿಗೆ ಈ ಪ್ರಸಿದ್ಧ ಕಥೆಯನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ತಿಳ್ಕೊಂಡ್ವಲ್ವಾ? ಸ್ನೇಹಿತರೆ, ಈ ವ್ರತ ಪೂಜಾ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ. ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಲು ಮಹಿಳೆಯರು ಮತ್ತು ಪುರುಷರು ಈ ದಿನ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಬೇಕು. ಮೊದಲಿಗೆ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ವ್ರತವನ್ನು ಆಚರಿಸುವ ಸಂಕಲ್ಪ ಮಾಡಬೇಕು. ಒಂದು ಮಂಟಪವನ್ನು ತಯಾರಿಸಬೇಕು. ಮಂಟಪಕ್ಕೆ ಹಸಿರು ಮಾವಿನ ತೋರಣವನ್ನು ಕಟ್ಟಬೇಕು. ಕಳಸದ ಚೊಂಬಿಗೆ ಶುದ್ಧವಾದ ನೀರು ಅಥವಾ ಅಕ್ಕಿಯನ್ನು ತುಂಬಿಸಿ ಅದರಲ್ಲಿ ಒಂದು ನಾಣ್ಯ, ಅಡಿಕೆ, ಅರಿಶಿನ, ಕುಂಕುಮ ಇಟ್ಟು ಚೊಂಬಿನ ಬಾಯಿಗೆ 5 ಮಾವಿನ ಎಲೆಗಳನ್ನು ಜೋಡಿಸಿ ಅದರ ಮೇಲೆ ಅರಿಶಿನ ಸವರಿದ ತೆಂಗಿನಕಾಯಿಯನ್ನು ಇಡಬೇಕು.
ಈ ಕಳಸಕ್ಕೆ ಲಕ್ಷ್ಮಿಯ ಮುಖವಾಡವನ್ನು ದಾರದಿಂದ ಕಟ್ಟಿ ಒಡವೆ, ಸೀರೆ ಉಡಿಸಿ ದೇವಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಅಲಂಕರಿಸಬೇಕು. ನಂತರ ದೇವಿಗೆ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಬೇಕು. ಪೂಜೆ ಮುಗಿದ ನಂತರ ಮುತ್ತೈದೆಯರನ್ನು ಕರೆತಂದು ಅವರಿಗೆ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆ ಮುಗಿದ ಮೇಲೆ ಸಂಜೆ ಲಕ್ಷ್ಮೀದೇವಿಗೆ ಪಂಚಾರತಿಯನ್ನು ಮಾಡಿ ದೃಷ್ಟಿ ತೆಗೆದು ನಂತರ ಕಳಸವನ್ನು ಸಡಿಲಿಸಬೇಕು. ಸ್ನೇಹಿತರೆ, ವರಮಹಾಲಕ್ಷ್ಮಿಯ ಕಥೆಯನ್ನು ತಿಳ್ಕೊಂಡ್ವಲ್ವಾ? ಬನ್ನಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಭಕ್ತಿಯಿಂದ ಪೂಜಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋಣ.